ಪ್ರಯತ್ನ ಮಾಡಬೇಕು, ರೈತರು ಒಂದಾಗಬೇಕು, ಅಧಿಕಾರ ಹಿಡಿಬೇಕು. 224 ರೈತರ ಬರಬೇಕು ಅಂದಾಗ ಮಾತ್ರ ಇದು ಬದಲಾಗ್ತದೆ. ನಾನು ವೈಯಕ್ತಿಕ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದೆ ರೀ? ನಮ್ಮ ಅದರಲ್ಲೂ ಪ್ರೀತಿಯ ನಮ್ಮ ಶಶಿಕಾಂತ್ ಗುರೂಜಿಯವರ ಮತ್ತು ನಮ್ಮ ಚೋನಪ್ಪ ಅವರ ಈ ವಿಷಯದ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಿಕೊಂಡು ಜನಕ್ಕೆ ತೋರಿಸುವಂಥ ಕೆಲಸ ಆದ್ರೆ ಮೋಸ್ಟ್ಲಿ ಈಗ ನೀವು ಪ್ರಯತ್ನ ಮಾಡಿದ್ರೆ ಮುಂದಿನ 5-10 ವರ್ಷದಲ್ಲಿ ಆಗ್ಬೋದೇನೋ, ಅದು ಆಗದೇನೋ ಹೋಗ್ಬೋದು. ಯಾಕಂದರೆ ಭಾಳ ಬಲಿಷ್ಠ ಇದ್ದಾರೆ ಅವರು. ಅಷ್ಟು ಸುಲಭ ಬಿಟ್ಟುಕೊಡೋದಿಲ್ಲ ಅಧಿಕಾರವನ್ನು. ಕೋಟ್ಯಾಧೀಶರು ಇದ್ದಾರೆ ಅಲ್ಲೆಲ್ಲ. ಅದು ಹೋಗ್ಬೇಕಾದ್ರೆ ನೀವು ಮೊದಲು ಮತದಾರರಿಗೆ ಕನ್ವಿನ್ಸ್ ಮಾಡಬೇಕು. ದುಡ್ಡು ತೊಗೊಬೇಡ್ರಿ, ದುಡ್ಡು ತೊಗೊಳ್ಳಾರ್ದು ಒಳ್ಳೆಯವ್ರಿಗೆ ಓಟ್ ಹಾಕಿರಿ. ಅದರಲ್ಲಿ ರೈತರು ಓಟ್ ಹಾಕಿರಿ. ರೈತರು, OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಹಿಂದುಳಿದವರು, SC ST ಮತ್ತು ಮೈನಾರಿಟೀಸ್ ಯಾರಾದ್ರೆ ಎಲ್ಲರೂ ಒಂದಾದ್ರೆ 85% ಆಗ್ತೀರಿ. ಅದರೆಲ್ಲ ರೈತರು ಇದ್ದಾರೆ. ಎಲ್ಲರೂ ಕೂಡ್ಕೊಂಡು ರೈತರು ಕೂಡಿದ್ರೆ 90-95% ಆಗ್ತೀರಿ. ಎಲ್ಲೋ 5-6% ಮಂದಿ ಉಳಿತಾರೆ. ಅವ್ರ ಕೈಯಿಂದ ಕಸ್ಕೋಬೇಕಾಗಿತ್ತಪ್ಪ ಅಂದರೆ ಇದು ಒಂದು ಒಗ್ಗಟ್ಟು ತರೋದೊಂದು ಹಾದಿ ಕೂಡಿ ಹೋಗೋದು. ಅದೇ ಕಾಲಕ್ಕೆ ಈ ರೂಲ್ಸ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಕೈಯಾಗ ಅಧಿಕಾರ ಇರೋದು ಸಾಧ್ಯ ಮಾಡ್ಕೊಂಡು ಸಾಧ್ಯದ. ಅದು ನೀವು ಪ್ರಯತ್ನ ಮಾಡ್ತಾಯಿದ್ರೆ ನಿಮ್ಮ ಪ್ರಯತ್ನಕ್ಕೆ ನಾವು ಹ್ಯಾಟ್ಸಪ್ ಹೇಳಬೇಕು. ಅದರಲ್ಲಿ ತಿಳ್ಕೊಂಡೋದ್ರಲ್ಲಿ ಒಳ್ಳೆಯ ಮಾತುಗಳನ್ನು ಮಾತಾಡಿದ್ರಿ. ಸಾರಾಯಿ ಬಗ್ಗೆ ಮಾತಾಡಿದ್ರು ಶಶಿಕಾಂತ್ ಗುರೂಜಿಯವ್ರ ಬಗ್ಗೆ. ಗುರೂಜಿಯವರು ಒಳ್ಳೆಯ ಮಾತದು. ಸಾರಾಯಿ ಬ್ಯಾನ್ ಆಗಬೇಕದು, ಅದು ಇರಲೇಬಾರ್ದು. ಅದಷ್ಟು ಹೋಗಿ ಇದಷ್ಟು ಮಾರ್ಕೆಟ್ ಸಿಗ್ತಂದ್ರೆ ರೈತರ ಮತದಾನ ರೀ. ಇಡೀ ವಿಶ್ವಕ್ಕನ ನಮ್ಮ ಭಾರತದ ರೈತ ಅನ್ನ ಕೊಡೋದಷ್ಟೇ ಅಲ್ಲ, ಗಂಟು ಮಾಡ್ಕೊಳ್ಳೋಂಥ ಬೆಳೆದ ಬೆಳೆಗೆ ರೇಟ್ ಪಡ್ಕೊಳ್ಳೋಂಥ ಸಾಧ್ಯತೆ ಐತಿ. ಮತ್ತು ಯಾವ ದೇಶದಲ್ಲೂ ಇದಿಲ್ಲ. ಇದು ಗೊತ್ತಿಲ್ಲ ನಮಗೆಲ್ಲ ರೈತಗೆ. ನಮ್ಮ ರೈತರಿಗೆ ಗೊತ್ತಿರಲಿ. ಅಮೇರಿಕಾದಲ್ಲೂ ಸಹಿತ ಅಲ್ಲಿ ಓಪನ್ ಮಾರ್ಕೆಟ್ ಇದ್ದರೂ ಸಹಿತ ರೈತಗೆ ಬೆಳೆದ ಬೆಳೆಗೆ ನಾವು ಬೇರೆ ಕಟ್ಟುವಂಥದ್ದಿಲ್ಲ. ಅದು ನಮ್ಮಲ್ಲಿ ತರಬೇಕಾಗಿದೆ. ಇದು ವಿಚಾರ ಮಾಡಿರಿ ಚೇನಲ್ ಅಂತ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.